My dear friends, it's a joy today to have the Lord's blessing. ನನ್ನ ಪ್ರಿಯ ಸ್ನೇಹಿತರೆ, ಇಂದು ಕರ್ತನ ಆಶೀರ್ವಾದ ಹೊಂದುವುದು ಆನಂದಕರವಾಗಿದೆ. We're going to receive it together. ಮತ್ತು ನಾವೆಲ್ಲರೂ ಒಟ್ಟಾಗಿ ಹೊಂದಿಕೊಳ್ಳೋಣ. As per Ecclesiastes 2:26, ಪ್ರಸಂಗಿ 2:26 ಪ್ರಕಾರವಾಗಿ it says, to the person who pleases God, ಯಾರು ದೇವರಿಗೆ ಮೆಚ್ಚಿಸುತ್ತಾರೋ ಆ ರೀತಿಯಲ್ಲಿ ಇಲ್ಲಿ ಹೇಳಲ್ಪಟ್ಟಿದೆ. God gives wisdom, knowledge and happiness. ಅವರಿಗೆ ದೇವರು ಜ್ಞಾನವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ದಯಪಾಲಿಸುತ್ತಾನೆ. Today, God loves it when we please Him. ನಾವು ಆತನಿಗೆ ಮೆಚ್ಚಿಸುವಾಗ ಇಂದು ದೇವರು ಅದನ್ನು ಪ್ರೀತಿಸುತ್ತಾರೆ. He gives us His wisdom and His knowledge to do great things. ಆತನ ಜ್ಞಾನ, ಆತನ ತಿಳುವಳಿಕೆ, ದೊಡ್ಡ ಕಾರ್ಯಗಳನ್ನು ಮಾಡಲು ಆತನು ಕೊಡುತ್ತಾನೆ. And He gives such great happiness and gladness in our heart as we serve Him. ನಾವು ಆತನಿಗೆ ಸೇವೆ ಮಾಡುವಾಗ ಅಂತಹ ಸಂತೋಷ, ಆನಂದ ನಮ್ಮ ಹೃದಯದಲ್ಲಿ ಕೊಡುತ್ತಾನೆ. This is the blessing that one receives when they please God. ಯಾರು ದೇವರನ್ನು ಮೆಚ್ಚಿಸುತ್ತಾರೋ ಅವರು ಈ ಆಶೀರ್ವಾದ ಹೊಂದುತ್ತಾರೆ. How do we please Him? ಹೇಗೆ ಆತನನ್ನು ಮೆಚ್ಚಿಸಬಹುದು? I know that's the question in your mind. ಅದು ನಿಮ್ಮ ಮನಸ್ಸಿನಲ್ಲಿರುವ ಪ್ರಶ್ನೆಯಾಗಿದೆ. The Bible talks about three things. ಸತ್ಯವೇದವು 3 ವಿಷಯಗಳ ವಿಷಯದಲ್ಲಿ ಮಾತನಾಡುತ್ತೆ. Firstly, through faith we please Him. ಮೊದಲನೇದಾಗಿ ನಂಬಿಕೆಯ ಮೂಲಕ ನಾವು ಆತನಿಗೆ ಮೆಚ್ಚಿಸುತ್ತೇವೆ. Hebrews 11:6 says, without faith it is impossible to please God. ಇಬ್ರಿಯ 11:6 ಹೇಳಲ್ಪಟ್ಟಿದೆ, ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯವಾಗಿದೆ. Through faith drawing near to God ನಂಬಿಕೆಯ ಮೂಲಕ ದೇವರ ಹತ್ತಿರ ಬರುತ್ತೇವೆ. and believing that God will reward all those who pray to Him. ಯಾರು ದೇವರನ್ನು ಪ್ರಾರ್ಥಿಸುತ್ತಾರೋ ಅವರಿಗೆ ಪ್ರತಿಫಲ ಕೊಡುತ್ತಾನೆಂದು ನಂಬುತ್ತೇವೆ. Believing that God exists and He answers your prayers. ದೇವರು ಇದ್ದಾರೆ ಮತ್ತು ನಮ್ಮ ಪ್ರಾರ್ಥನೆಗೆ ಉತ್ತರಿಸುತ್ತಾರೆ ಎಂದು ನಂಬುತ್ತೇವೆ. That faith God honors in a great measure. ಅಂತ ನಂಬಿಕೆಯನ್ನು ದೇವರು ದೊಡ್ಡ ರೀತಿಯಲ್ಲಿ ಸನ್ಮಾನಿಸುತ್ತಾರೆ. And secondly, through love and sharing what is within us. ಮತ್ತು ಪ್ರೀತಿ ಮತ್ತು ನಮ್ಮಲ್ಲಿ ಇರುವುದನ್ನು ಹಂಚಿಕೊಳ್ಳುವಂಥದ್ದು. Hebrews 13:16 says, ಇಬ್ರಿಯ 13:16 ಹೇಳಲ್ಪಟ್ಟಿದೆ, do not neglect to do good ಪರೋಪಕಾರ ಮಾಡುವುದನ್ನು ಮರೆಯಬೇಡಿರಿ and share what you have. ಮತ್ತು ನಿಮಗಿರುವುದರಲ್ಲಿ For ಹಂಚಿಕೊಳ್ಳಿರಿ. such sacrifices are pleasing to God. ಇವೇ ದೇವರಿಗೆ ಸಮರ್ಪಕವಾದಂತಹ ಯಜ್ಞಗಳು. Physically doing good and sharing what you have. ಶಾರೀರಿಕವಾಗಿ ಒಳ್ಳೆಯದನ್ನು ಮಾಡುವುದು, ನಿಮ್ಮಲ್ಲಿರುವುದನ್ನು ಹಂಚಿಕೊಳ್ಳುವುದು. And spiritually doing good by sharing what is within you. ಆತ್ಮಿಕವಾಗಿ ಒಳ್ಳೆಯದನ್ನು ಮಾಡುತ್ತಾ ನಿಮ್ಮಲ್ಲಿ ಇರುವುದನ್ನು ಹಂಚಿಕೊಳ್ಳುವಂಥದ್ದು. All the gifts God has given you, ದೇವರು ನಿಮಗೆ ಕೊಟ್ಟಂತ ಎಲ್ಲ ವರಗಳು using it sacrificially for others. ತ್ಯಾಗಮಯವಾಗಿ ಬೇರೆಯವರಿಗೋಸ್ಕರ ಉಪಯೋಗ ಮಾಡಿರಿ. That pleases God. ಅದು ದೇವರನ್ನು ಮೆಚ್ಚಿಸುತ್ತದೆ. And finally, ಮತ್ತು ಕೊನೆಯದಾಗಿ for all the children who are watching, ವೀಕ್ಷಿಸುವಂತ ಎಲ್ಲ ಮಕ್ಕಳಿಗೂ as per Colossians 3:20, ಕೊಲೊಸ್ಸೆ 3:20 ಪ್ರಕಾರ, children obey your parents in everything, ಮಕ್ಕಳೇ ನಿಮ್ಮ ತಂದೆ ತಾಯಿಗಳ ಮಾತನ್ನು ಎಲ್ಲಾ ವಿಷಯಗಳಲ್ಲಿ for ಕೇಳಿರಿ. this pleases the Lord. ಇದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿದೆ. The Holy Spirit has helped me obey when it was so tough. ಬಹಳ ಕಠಿಣವಿರುವಾಗಲೂ ನಾನು ವಿಧೇಯನಾಗುವಂತೆ ಪವಿತ್ರಾತ್ಮ ನನಗೆ ಮಾಡಿದನು. It is tough to submit to authority of our parents. ತಂದೆ ತಾಯಿಗಳ ಅಧಿಕಾರಕ್ಕೆ ಒಳಗಾಗುವುದು ಇದು ಕಠಿಣವಾಗಿದೆ. We want to live our own life, ನಮ್ಮ ಜೀವಿತ ನಾವೇ ಮಾಡಲು ಬಯಸುತ್ತೇವೆ. but the Holy Spirit has helped me obey, ಆದರೆ ಪವಿತ್ರಾತ್ಮನು ವಿಧೇಯನಾಗುವಂತೆ ಸಹಾಯ ಮಾಡಿದರು. and so that God would reward me. ಮತ್ತು ದೇವರು ನನಗೆ ಪ್ರತಿಫಲ ಕೊಡುತ್ತಾರೆಂದು. He will help you do the same. ಹಾಗೆ ಮಾಡೋದಕ್ಕೆ ನಿಮಗೂ ಆತನು ಸಹಾಯ ಮಾಡುವನು. Through these things, let us give a commitment to please the Lord ಈ ವಿಷಯಗಳಲ್ಲಿ ನಾವು ಕರ್ತನಿಗೆ ಮೆಚ್ಚುಗೆಯಾಗಿರೋಣ. and receive wisdom, knowledge and happiness. ಜ್ಞಾನ, ತಿಳುವಳಿಕೆ ಮತ್ತು ಸಂತೋಷವನ್ನು ಹೊಂದಿಕೊಳ್ಳೋಣ. Loving Lord, ಪ್ರೀತಿಯ ಕರ್ತನೆ, has your children promised to please you? ನಿನ್ನ ಮಕ್ಕಳು ನಿನ್ನನ್ನು ಮೆಚ್ಚಿಸುವಾಗ Give them a heart full of faith in trusting you, ಅವರು ನಿನ್ನಲ್ಲಿ ಭರವಸೆ ಇಡುವಾಗ ಪೂರ್ಣ ನಂಬಿಕೆ ಅವರಿಗೆ ಅನುಗ್ರಹ ಮಾಡು. never departing from you, ನಿನ್ನಿಂದ ಅವರು ಬೇರ್ಪಡದಿರಲಿ, but always trusting you. ಯಾವಾಗಲೂ ನಿನ್ನಲ್ಲಿ ನಂಬಿಕೆ ಇಡಲಿ. And help them do your good works by being filled by you. ನಿನ್ನಿಂದ ತುಂಬಿದವರಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡುವಂತೆ ಸಹಾಯ ಮಾಡು. Let them share to others what gifts you have given them. ಅವರಿಗೆ ಕೊಟ್ಟಂತ ವರಗಳನ್ನು ಅವರು ಇತರರಿಗೆ ಹಂಚಿಕೊಳ್ಳುವಂತೆ ಸಹಾಯ ಮಾಡು. Let them share your mighty power. ಅವರು ನಿನ್ನ ಬಲವುಳ್ಳ ಶಕ್ತಿ ಹಂಚಿಕೊಳ್ಳಲಿ. Let them share from all the talents that you've given them, ನೀನು ಅವರಿಗೆ ಕೊಟ್ಟ ಎಲ್ಲ ತಲಾಂತುಗಳನ್ನು ಹಂಚಿಕೊಳ್ಳಲಿ. from all the blessings you have given them. ಅವರಿಗೆ ಕೊಟ್ಟಂತ ಎಲ್ಲ ಆಶೀರ್ವಾದಗಳು Make them a blessing, Lord, ಕರ್ತನೆ ಅವರನ್ನು ಆಶೀರ್ವಾದ ನಿಧಿಯಾಗಿ ಮಾಡು and make them please you. ಮತ್ತು ನಿನ್ನನ್ನು ಮೆಚ್ಚಿಸುವಂತೆ ಸಹಾಯ ಮಾಡು. Give the children a heart of obedience, ನಿನ್ನ ಮಕ್ಕಳಿಗೆ ವಿಧೇಯತೆಯ ಹೃದಯ ಕೊಡು. to submit and obey their ಅವರ parents, ತಂದೆ ತಾಯಿಗಳಿಗೆ ವಿಧೇಯರಾಗುವಂತೆ, and to do right by the Lord. ಕರ್ತನಿಂದ ಸರಿಯಾದ ಕಾರ್ಯಗಳನ್ನು ಮಾಡುವಂತೆ. Now honor your children who have committed to please you, ನಿನಗೆ Lord. ಮೆಚ್ಚಿಸುವುದಕ್ಕೆ ಸಮರ್ಪಿಸಿದ ಎಲ್ಲ
ನಿನ್ನ ಮಕ್ಕಳನ್ನು Make ಸನ್ಮಾನಿಸು. them a great person. ದೊಡ್ಡ ವ್ಯಕ್ತಿಯಾಗಿ ಅವರನ್ನು ಮಾಡು. Fill their life with your richness and blessing. ನಿನ್ನ ಐಶ್ವರ್ಯ ಆಶೀರ್ವಾದಗಳಿಂದ ಅವರನ್ನು ತುಂಬು. Reward them, Lord. ಅವರನ್ನು ಸಂರಕ್ಷಿಸು. Make them great, Lord. ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡು. Thank you for your mighty blessing is coming ನಿನ್ನ upon. ಬಲವುಳ್ಳ ಆಶೀರ್ವಾದ ಅವರ ಮೇಲೆ ಬರುವುದಕ್ಕಾಗಿ ನಿಮಗೆ ವಂದನೆ. Let it break every obstacle and make them increase. ಎಲ್ಲ ತಡೆಗಳನ್ನು ಮುರಿದು ಹಾಕಿ ಅವರು ಹೆಚ್ಚಿಸುವಂತೆ ಮಾಡು. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Continue to like this video and share it with all your friends. ನಿರಂತರವಾಗಿ ಈ ವಿಡಿಯೋ ಲೈಕ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. My friends, are you looking for a beautiful partner in your life? ನನ್ನ ಸ್ನೇಹಿತರೆ, ಸುಂದರವಾದ ಜೀವನ ಸಂಗಾತಿ ನಿಮ್ಮ ಜೀವಿತದಲ್ಲಿ ಹುಡುಕುತ್ತಿದ್ದೀರೋ? God is ready to give you a partner, beautiful both inside and outside. ದೇವರು ಇಬ್ಬರಿಗೂ ಹೊರಗಡೆ ಮತ್ತು ಒಳಗಡೆ ಸುಂದರ ಜೀವನ ಸಂಗಾತಿ ಕೊಡಲು ಬಯಸುತ್ತಾರೆ. You can find them in our True Friend Matrimony website. ಅದನ್ನು ನಮ್ಮ ಟ್ರೂ ಫ್ರೆಂಡ್ ಮ್ಯಾಟ್ರಿಮನಿ ವೆಬ್ಸೈಟ್ ಅಲ್ಲಿ ಹುಡುಕಬಹುದು. The perfect match from the background of your choice and a godly person is found there. ಹಿನ್ನೆಲೆಗೆ ಅನುಸಾರವಾದ ನಿಮ್ಮ ಆಯ್ಕೆಯ ಪರಿಪೂರ್ಣ ಸಂಗಾತಿ, ದೇವ ಭಯಭಕ್ತಿ ಉಳ್ಳ ಸಂಗಾತಿಯನ್ನು ಅಲ್ಲಿ ಕಾಣುವಿರಿ. Contact True Friend Matrimony website today. ಹಿಂದೆ ಟ್ರೂ ಫ್ರೆಂಡ್ ಮ್ಯಾಟ್ರಿಮನಿ ವೆಬ್ಸೈಟ್ ಅನ್ನು ಸಂಪರ್ಕ ಮಾಡಿರಿ.